ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮಂಡಿಸಿದ ಐತಿಹಾಸಿಕ 16ನೇ ರಾಜ್ಯ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿದೆ. ಅಲ್ಲದೆ ಜಿಲ್ಲೆಗೆ ಅದ್ಭುತವಾದ ಕೊಡುಗೆಯಿಂದ ಬಜೆಟ್ನಲ್ಲಿ ನೀಡಲಾಗಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಹೇಳಿದ್ದಾರೆ. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ವಿರಾಜಪೇಟೆಯಲ್ಲಿ ಈಗಿರುವ 240 ಬೆಡ್ ಆಸ್ಪತ್ರೆಯಿಂದ 400 ಬೆಡ್ ಸಾಮರ್ಥ್ಯದ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಕೆ, ಪೊನ್ನಂಪೇಟೆಯಲ್ಲಿ ನೂತನ ಸಮುದಾಯ ಆರೋಗ್ಯ ಕೇಂದ್ರದ ಸ್ಥಾಪನೆ, ಕುಶಾಲನಗರದ ಆಸ್ಪತ್ರೆ ಮೇಲ್ದರ್ಜೆಗೆ ಸೇರಿದಂತೆ ಆರೋಗ್ಯ ಇಲಾಖೆಗೆ ಬಜೆಟ್ನಲ್ಲಿ ಅನುದಾನ ನೀಡಲಾಗಿದೆ. ಅಲ್ಲದೆ ಜಿಲ್ಲೆಯ ವಿರಾಜಪೇಟೆ, ಪೊನ್ನಂಪೇಟೆ ಹಾಗೂ ಮಡಿಕೇರಿ ತಾಲೂಕಿನಲ್ಲಿ ರಸ್ತೆ ಮತ್ತು ಸೇತುವೆ ಕಾಮಗಾರಿಗೆ ಬಜೆಟ್ನಲ್ಲಿ 20 ಕೋಟಿಯಿಂದ ಘೋಷಿಸಲಾಗಿದೆ. ಮಡಿಕೇರಿ ದೋಣಿಗಲ್ ಮಾರ್ಗದ ಸುಮಾರು 95 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ. ಕೂಡಿಗೆ ಕ್ರೀಡಾ ಶಾಲೆಯ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿ ಹಣವನ್ನು ಮೀಸಲಿರಿಸಲಾಗಿದೆ. ಇದರೊಂದಿಗೆ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಇದೊಂದು ಮಹತ್ವಪೂರ್ಣವಾದ ಬಜೆಟ್ ಆಗಿದೆ ಎಂದು ಶಾಸಕ ಡಾಕ್ಟರ್ ಮಂತರಗೌಡ ರಾಜ್ಯ ಸರ್ಕಾರದ ಬಜೆಟ್ ಅನ್ನು ಶ್ಲಾಘಿಸಿದ್ದಾರೆ. ಒಂದು ರೀತಿಲಿ ನನಗೆ ಹಾಗೂ ನಮ್ಮ ಮಡಿಕೇರಿ ಕ್ಷೇತ್ರ ಪ್ಲಸ್ ನಮ್ಮ ಜಿಲ್ಲೆಗೆ ಅದ್ಭುತವಂತ ಒಂದು ಬಜೆಟ್ ಅಂತ ನನ್ನ ಅಭಿಪ್ರಾಯ. ಕಾರಣ ಅಂತಂತಂದರೆ ಆರೋಗ್ಯ ಇಲಾಖೆ, ಅದೇ ರೀತಿಲಿ ರೋಡ್ಸ್ ವಿಚಾರ, PWD ಇಲಾಖೆ, ಅದೇ ರೀತಿಲಿ ಟ್ರೈಬಲ್ ಕಮ್ಯುನಿಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನನಗೆ ಗೊತ್ತಿರೋಂಗೆ ಕುಶಾಲನಗರ ತಾಲೂಕು ಹಾಸ್ಪಿಟ್ಲ್ ಇರ್ಬೋದು, ವಿರಾಜಪೇಟೆಯಲ್ಲಿ 400 ಬೆಡ್ಡು ನೂತನ ಹಾಸ್ಪಿಟಲ್ ಕಟ್ಟಡ ಇರ್ಬೋದು, ಪೊನ್ನಂಪೇಟೆಯಲ್ಲೂ ಒಂದು ಹೊಸ ಹಾಸ್ಪಿಟ್ಲು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕೆಶಿಪ್ ಅಡಿಲಿ, ಅಂದರೆ ಕೆಶಿಪ್ ಅಂದರೆ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟಲ್ಲಿ ಕೆಶಿಪ್ 4 ಅಡಿಲಿ ಮಡಿಕೇರಿ ಟು ದೋಣಿಗಲ್ಲು ಹೆಚ್ಚಿನ ಸಂಖ್ಯೆಯಲ್ಲಿ SH27 ಬರ್ತದೆ. ಅದು ಅಂದರೆ NH 275ಇಂದ ಹಿಡಿದು NH 75ಗೆ 95 ಕಿಲೋಮೀಟರ್ಸು ಮಡಿಕೇರಿ ಟು ದೋಣಿಗಲ್ಲು. ಆ ರೋಡು ಸಾಮಾನ್ಯ ರೋಡ್ ಅಂತೂ ಆಗೋದಿಲ್ಲ. ಅಂದರೆ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೋಡ್. ಅದಕ್ಕೆ ನಿಯಮಗಳು ಬೇಕಾದಷ್ಟಿದೆ. ಲ್ಯಾಂಡ್ ಅಕ್ವಿಸಿಷನು ಬರ್ತದೆ. ಅದ್ಭುತವಂತ ರೋಡು. ನಮ್ಮ ಭಾಗಕ್ಕೆ ಹಲವಾರು ವರ್ಷದ ಕನಸು ಅದು ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಾಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು. ಅದೇ ರೀತಿಲಿ ನಮ್ಮ ಕ್ಷೇತ್ರದ ಮತದಾರರು ನಮಗೆ ಒಂದು ಶಕ್ತಿ ಕೊಡೋಂಥ ಕೆಲಸ ಕೊಟ್ಟಿರೋದ್ರಿಂದ ಇದು ನಮ್ಮ ಜವಾಬ್ದಾರಿಯುತವಾಗಿ ಈ ರೋಡ್ನ ಮೇಲ್ದರ್ಜೆಗೆ ವಹಿಸ್ಕೋಬೇಕು ಅಂತಂದರೆ ಆದಷ್ಟು ಬೇಗ ಹಾಸ್ಪಿಟಲ್ ಕಾಮಗಾರಿಗಳಿರ್ಬೋದು, ಅದೇ ರೀತಿಲಿ ಟ್ರೈಬಲ್ ಕಮ್ಯುನಿಟಿಗೆ ನಿಮಗೆ ಗೊತ್ತಿರೋಂಗೆ ಒಂದು 200 ಕೋಟಿ ರೂಪಾಯಿ ಟ್ರೈಬಲ್ ಅಭಿವೃದ್ಧಿಗೆ, ಹಾಡಿಗಳಿಗೆ ಅಭಿವೃದ್ಧಿಗೆ ಮೀಸಲಾತಿ ಇಟ್ಟಿದ್ದಾರೆ. ಎಲ್ಲ ಜನಾಂಗದ್ದು, ಜೈನ್ ಕುರುಬರು, ಎರ್ವಾ ಕಮ್ಯುನಿಟಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಈ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೈಬಲ್ ಕಮ್ಯುನಿಟಿದು ಅಭಿವೃದ್ಧಿ ಆಗುತ್ತೆ. ನಿರಂತರವಾಗಿ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಜೊತೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನೂ ಕಡಿಮೆ ಇಲ್ಲ ಅಂತ ನಿನ್ನೆ ಬಜೆಟಲ್ಲಿ ಮಂಡಿಸಿದ್ದಾರೆ. 4,08,000 ಕೋಟಿ ಮಂಡಿಸಿರೋದು ಇತಿಹಾಸದಂಥ ಬಜೆಟು. ನನಗೆ ಗೊತ್ತಿರೋಂಗೆ ಈ ಬಜೆಟು ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮಡಿಕೇರಿ ಕ್ಷೇತ್ರದ ಎಲ್ಲ ಮತದಾರರು ನಾವು ಒಂದು ದೊಡ್ಡ ಆಶ್ವಾಸನೆ ಕೊಟ್ಟಿದ್ದು ಚುನಾವಣೆ ಟೈಮಲ್ಲಿ, ಆ ರೋಡ್ ಆಗುತ್ತೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೋಡ್ ಬರ್ತದೆ ಅಂತ, ಇದೊಂದು ಸಾರ್ಥಕ ಆಯಿತು. ಯಾಕಂದರೆ ನಮ್ಮ ಸಚಿವರ ಸಂಪುಟದ ಎಲ್ಲ ಸಚಿವರುಗಳು ಪ್ಲಸ್ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು. ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸೋಕ್ಕೆ. ನಿನ್ನೆ ತಾನೇ ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದ್ಸಲಿ ಒಂದು ಅಂಕಿಅಂಶ ಕೊಟ್ಟರು. 4 ಲಕ್ಷ ಕೋಟಿಲಿ 4,000 ಬಜೆಟು ಅಲ್ಪಸಂಖ್ಯಾತರಿಗೆ. ಅದೆಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ರಾಜಕೀಯಕ್ಕೋಸ್ಕರ ಟೀಕೆ ಮಾಡೋಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಅದೇ ರೀತಿಲಿ ಸೆಂಟ್ರಲ್ ಬಜೆಟಲ್ಲಿ ಎಷ್ಟು ಡೆಫಿಸಿಟ್ ಇತ್ತು, ಎಷ್ಟು ಸಾಲ ಮಾಡ್ಕೊಂಡವ್ರು ಅಂತ ಅಲ್ಲೂ ಕೇಳಲಿ ಒಂದ್ಸಲಿ. ಇಲ್ಲಿ ಕೇಳೋದ್ಕಿಂತ ಅದೇ ಅಲ್ಲೂ ಕೇಳ್ಬೋದಲ್ಲ. ಎಷ್ಟು ಸಾಲ ಆಗೈತೆ ದೇಶದ ಸಾಲ? ಒಬ್ಬ ನಿನಗೆ ನನಗೆ ನಿನ್ನ ಮೇಲೂ 1,90,000 ಸಾಲ ಇದೆ ಗೊತ್ತಾ? ನನ್ನ ಮೇಲೂ 1 ಲಕ್ಷ ಸಾಲ ಇದೆ. ಯಾರು ಮಾಡಿರೋದು? ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು. ಅದು ಅಲ್ಲಿ ಮಾಡಲಿ, ಇಲ್ಲಿ ಟೀಕೆ ಮಾಡೋದು ನಿಲ್ಲಿಸಿ. ನೀವು ಹೇಳ್ದಂಗೆ ವಿರೋಧ ಪಕ್ಷ ವಿರೋಧ ಮಾಡಬೇಕು ಮಾತ್ರ,
ಪಾಸಿಟಿವ್ ಆಗಿ ವಿರುದ್ಧ ಮಾಡಿದ್ರೆ ಏನಾಗುತ್ತೆ, ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಸಿಗ್ತದೆ ಅಂತ ಹೇಳ್ತಾ, ಟೀಕೆ ಮಾಡೋರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಅಭಿವೃದ್ಧಿ ಏನು ಗುರಿ ಇದೆ, ನಮ್ಮ ಏನು ಗ್ಯಾರಂಟಿ ಯೋಜನೆಗಳು ತಲುಪಿಸಬೇಕು, ನಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಸಿಗುವ ಅವಕಾಶಗಳನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ತಿಳಿಸಿದ್ದಾರೆ. ನಗರದ ಐಟಿಐ ಕಾಲೇಜಿನಲ್ಲಿ ನಡೆದ ಉದ್ಯೋಗ ಮೇಳ 2025 ಉದ್ಘಾಟಿಸಿ ಅವರು ಮಾತನಾಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ ತಿಳಿಸಿ ಮಾತನಾಡಿದ ಶಾಸಕರು, ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಬಗೆಯ ಕೌಶಲ್ಯವಿರುತ್ತೆ, ಅವುಗಳಿಂದ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕೆಂದರು. ಇಲ್ಲಿ ಕೂತಿರೋಂಥ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಲೆಂಟ್ ಆಗಿ ಓದ್ಕೊಂಡು ಒಂದು ಪ್ರೀತಿಯಲ್ಲಿ ಉತ್ಸಾಹದಲ್ಲಿ ಒಂದು ಕೆಲಸ ಸಿಗಬೇಕು ಅಂತ ಹಲವಾರು ಯುವಕರು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವತಿಗಳೇ ಜಾಸ್ತಿ ಸೇರಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇವತ್ತು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಗಿರೋದ್ರಿಂದ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಕೋರ್ತಾ, ನನಗೆ ಮೊದಲನೇದಾಗಿ ಜಾಬ್ ಫೇರ್ ಬರೋದು ತುಂಬ ಜನಕ್ಕೆ ಇಂಟ್ರೆಸ್ಟೇ ಇಲ್ಲ, ನನ್ನ ಸೇರಿ. ಯಾಕೆ ಅಂತಂದ್ರೆ ನಾನು ರಾಜಕಾರಣಿಗಲ್ಲ, ಉದ್ಯೋಗ ಹುಡುಕೊಂಡು ಹೋಗಂತ ಸಂದರ್ಭದಲ್ಲಿ ಯಾಕೆ ಏನಂತಂದ್ರೆ ಅಲ್ಲಿ ಕಂಪ್ನಿಗಳು, ಸಣ್ಣ ಕಂಪ್ನಿಗಳು ಬರ್ತವೆ, ನಮಗೆ ಸಂಬಳಕ್ಕೆ ಆ ಮಟ್ಟಕ್ಕೆ ಇರಲ್ಲ, ಎಕ್ಸ್ಪೀರಿಯನ್ಸ್ ಅಷ್ಟು ಸಿಕ್ಕಲ್ಲ ಅಂತ. ಮಾತ್ರ ಒಂದೊಂದು ನಾನು ಏನಾದ್ರು ಇಷ್ಟಪಡ್ತೀನಿ ಅಂತಂದ್ರೆ, ಅವಕಾಶ ಸಿಕ್ಕದ್ ಕಷ್ಟ, ಸಿಕ್ಕಂತ ಅವಕಾಶಗಳಲ್ಲಿ ನುಗ್ಗಬೇಕಾಗತ್ತೆ. ಹೌದು, ನೀವು ಹೇಳ್ದಂಗೆ ದೇರ್ ಇಸ್ ನಥಿಂಗ್ ಲೈಕ್ ಅ ಪರ್ಫೆಕ್ಟ್ ಜಾಬ್. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಈಗ ನಾನು MBBS ಓದಿ, MD ಓದಿ, ಡಾಕ್ಟರ್ ಕೆಲಸ ಮಾಡಿ, ನಿಮ್ಮ ಆಶೀರ್ವಾದದಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲರಲ್ಲೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂತ ಕೆಲಸ ತುಂಬಾ ಕಷ್ಟ. ಅದಕ್ಕೆ ನಾವು ಏನು ಕೆಲಸ ಸಿಕ್ಕಿದ್ರು ಖುಷಿಯಾಗಿ, ಪ್ಯಾಷನೇಟ್ ಆಗಿ ಆ ಕೆಲಸಕ್ಕೆ 100% ಕೊಡಬೇಕು ಅಂತ, ಯಾವ ಕೆಲಸದಲ್ಲಿ ಇದ್ರೂ ನಾವು ಒಂದು ತ್ಯಾಗ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಜಿಲ್ಲಾಧಿಕಾರಿ ವೆಂಕಟರಾಜ ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಉದ್ಯೋಗ ಮೇಳ ಹಮ್ಮಿಕೊಂಡಿರುವುದು ಅರ್ಥಪೂರ್ಣವಾಗಿದೆ ಎಂದರು. ಈಗ ಈ ಕಾಂಪಿಟೇಟಿವ್ ವರ್ಲ್ಡ್ಗಳಲ್ಲಿ ನಾವು ಕಾಂಪಿಟಿಷನ್ಗೆ ನಾವು ಹೆದರ್ಸಿಗೆ ಹೋಗಬಾರ್ದು. ಪ್ರತಿ ಸತಿಯೂ ನಾವು ನೋಡ್ತೀವಿ, ಇದು 100 ಜನರು ಇರ್ತಾರೆ, 1000 ಜನರು ಇರ್ತಾರೆ ಕಾಂಪಿಟಿಷನ್ಗೆ, ನನಗೆ ಅವಕಾಶ ಹೆಂಗೆ ಸಿಗ್ತದೆ ಅಂತ. ಬಟ್ ನಾವು ಕೂಡ ಇದು UPSCಗೆ ಪ್ರಿಪರೇಷನ್ ಮಾಡುವಾಗ ಎಲ್ಲ ಲಕ್ಷಾಂತರ ಜನರು ಇದ್ರು. ಬಟ್ ನನ್ನ ತಂದೆ ಏನು ಹೇಳಿದ್ರು ಅಂದರೆ, ನಮಗೆ ಬೇಕಾಗಿರುತ್ತೆ ಒಂದೇ ಸೀಟ್ ಇರ್ತದೆ ಅಂತ, ನೀವು ಸರಿಯಾಗಿ ಪರಿಶ್ರಮ ಮಾಡಿದರೆ ಸಿಗ್ತದೆ. ಬಟ್ ಅದು ಕೆಲಸ ಸಿಕ್ಕಿದ ಮೇಲೆ, ಅದು ಆದಮೇಲೆ ನೀವು ಹೇಳಬಾರ್ದು ನಾವು ಇಲ್ಲಿ ಹೋಗಲ್ಲ ಅಲ್ಲಿ ಹೋಗಲ್ಲ. ಎಲ್ಲಿ ಇದು ನಮಗೆ ಕೆಲಸ ಸಿಗ್ತದೆ ಅಲ್ಲಿ ಹೋಗಬೇಕು, ಎಲ್ಲಿ ನಿಯುಕ್ತಿ ಆಗುತ್ತೆ ಅಲ್ಲಿ ಹೋಗಬೇಕು. ಜಿಲ್ಲಾ ಪಂಚಾಯತ್ನ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅಬ್ದುಲ್ ನಬಿ, ಯೋಜನಾ ನಿರ್ದೇಶಕರಾದ ಜೀವನ್ ಕುಮಾರ್, ಸೋಮರ್ಪೇಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್, ಜಿಲ್ಲಾ ಉದ್ಯೋಗಾಧಿಕಾರಿ ಮಂಜುನಾಥ್, ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಧರ್, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ರೇಖಾ ಗಣಪತಿ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಕುಮಾರ್, NRLM ಸಂಜೀವಿನಿ ಯೋಜನೆಯ ಜಿಲ್ಲಾ ಮತ್ತು ತಾಲೂಕು ಸಿಬ್ಬಂದಿಗಳು ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಡಿಸಿರುವ ಬಜೆಟ್ ರಾಜ್ಯದ ಸಮಸ್ತ ಕನ್ನಡಿಗರಿಗೆ ಯೋಜನೆಗಳನ್ನು ರೂಪಿಸುವಲ್ಲಿ ವಿಫಲಗೊಂಡಿದೆ ಎಂದು ಸಂಸದ ಯದುವೀರ್ ಒಡೆಯರ್ ಟೀಕಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದವರು, ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿದೇಶಿ ಶಿಕ್ಷಣದ ನೆರವನ್ನು 20 ಲಕ್ಷದಿಂದ 30 ಲಕ್ಷಕ್ಕೆ ಹೆಚ್ಚಿಸಿರುವುದಲ್ಲದೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗಿದ್ದು, ಇದಕ್ಕೆ ನಮ್ಮ ಆಕ್ಷೇಪವಿಲ್ಲ. ಆದರೆ ರಾಜ್ಯದ ಕನ್ನಡಿಗರೆಲ್ಲರಿಗೂ ಅನ್ವಯವಾಗುವ ರೀತಿಯ ಯೋಜನೆಗಳನ್ನು ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದರು. ಏನು ಅಲ್ಪಸಂಖ್ಯಾತರ ಒಂದು ತುಷ್ಟೀಕರಣಗೋಸ್ಕರ ಅವನ್ನ ಓಲೈಸುವ ದೃಷ್ಟಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ನಮಗೇನು ಸಮಸ್ಯೆ ಇಲ್ಲ, ಒಳ್ಳೇದಾಯ್ತು, ಎಲ್ಲರಿಗೂ ಬರಬೇಕಾಗಿದೆ, ಎಲ್ಲರಿಗೂ ಲಾಭ ಆಗಬೇಕಾಗಿದೆ. ಆದರೆ ಏನು ನಮ್ಮ ಕನ್ನಡಿಗರಿಗೆ, ಮುಖ್ಯವಾಗಿ ಏನು ಹಿಂದೂಗಳಿಗೆ ಕೊಡಬೇಕಾಗಿರುವಂಥದ್ದು, ಸಮಸ್ತ ಕನ್ನಡಿಗರಿಗೆ ಕೊಡಬೇಕಾಗಿರುವಂಥದ್ದು ಏನು ಒಳ್ಳೆ ಕೆಲಸ, ಅದರಲ್ಲಿ ವಿಫಲ ಆಗ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಅದು ಕಾಣ್ತಾ ಇದೆ. ಬರೀ ನಮ್ಮ ಏನು ಅಲ್ಪಸಂಖ್ಯಾತರು ಓಲೈಸುವ ದೃಷ್ಟಿಯಲ್ಲಿ ಈ ಬಜೆಟ್ ಅನ್ನು ರಾಜ್ಯ ಸರ್ಕಾರದ ಬಜೆಟ್ ಅನ್ನು ಮಾಜಿ ಶಾಸಕ ಕೆಜಿ ಬೋಪಯ್ಯ ಟೀಕಿಸಿದ್ದಾರೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ.
ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. Festival special offer 25% discount. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. Visit today Shades Family Salon, first floor near Reliance Trends, Food Center Shopping Mall near Old Private Bus Stand, Madikeri. Call for appointment 6360153611. Shades Family Salon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Corn Mix and Corn Products, Kushalnagar. German technology, solid cement blocks, interlocking paver blocks, RMC and boom pumps, MSAT, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿ ಕದಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Corn Mix and Corn Products, Kushalnagar. Contact
9632927377 9606 990080. SLV Promax, Corn Mix and Corn Products, Vishal Nagar. ಸ್ತ್ರೀ ನಾಲ್ಕು ಗೋಡೆಗಳ ನಡುವೆ ಕಾಲ ಕಳೆಯುವ ಕಾಲವೀಗ ಕಣ್ಮರೆಯಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷನಷ್ಟೇ ಧೀಮಂತಿಕೆಯಿಂದ ಬದುಕಲು ಸಾಧ್ಯವಿದೆ ಎಂದು ಶನಿವಾರ ಸಂತೆಯ ಉಪನ್ಯಾಸಕ ಜಯಕುಮಾರ್ ಹೇಳಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ, ಸ್ತ್ರೀ ಶಕ್ತಿ ಬ್ಲಾಕ್ ಸೊಸೈಟಿ ಇವರ ಸಹಯೋಗದಲ್ಲಿ ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಆದರೆ ಒಂದು ಹೆಣ್ಣು ಒಂದು ಕುಲವನ್ನೇ ಬೆಳೆದಿರ್ತಕ್ಕಂತಹ ಶಕ್ತಿಯನ್ನ ಆಕೆ ಹೊಂದಿರ್ತಾಳೆ. ಕಾರಣ ಆಕೆ ನಿರ್ವಹಿಸತಕ್ಕಂತಹ ಪಾತ್ರ ಪ್ರಜ್ಞೆ, ಎಷ್ಟು ತರದ ಪಾತ್ರಗಳನ್ನ ಆಕೆ ನಿರ್ವಹಣೆಯನ್ನ ಮಾಡ್ತಾಳೆ. ಒಬ್ಬ ಹೆಣ್ಣು ಮಗಳು ಎಷ್ಟು ಪಾತ್ರಗಳನ್ನು ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ. ಆಗಲೇ ಮೇಡಮ್ ಅವರು ಹೇಳ್ತಾ ಇದ್ರು, ಕಾರ್ಯೇಶು ದಾಸಿ, ಕೆಲಸವನ್ನ ಮಾಡುವಾಗ ದಾಸಿಯ ರೀತಿಯಲ್ಲಿ ಆಕೆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಕರುಣೇಶು ಮಂತ್ರಿ, ಎಲ್ಲ ಇಲಾಖೆಗಳನ್ನು ನಿರ್ವಹಣೆ ಮಾಡ್ತಾರೆ. ನಾವೊಂದು ಸರ್ಕಾರದಲ್ಲಿ ಆರೋಗ್ಯ ಇಲಾಖೆಗೆ ಒಬ್ರು, ಫೈನಾನ್ಸ್ ಮಿನಿಸ್ಟರ್ಗೆ ಒಬ್ರು, ಎಜುಕೇಶನ್ಗೆ ಒಬ್ರು, ಫ್ಯಾಮಿಲಿ ಒಬ್ರು, ರಕ್ಷಣೆಗೆ ಒಬ್ರು, ಎಲ್ಲದಕ್ಕೂ ಒಬ್ಬೊಬ್ರು ಮಿನಿಸ್ಟರ್ ಇದ್ದಾರೆ ಸರ್. ಆದರೆ ಒಂದು ಮನೆಯಲ್ಲಿ ಆ ಎಲ್ಲ ಇಲಾಖೆಗಳನ್ನ ನಿರ್ವಹಣೆ ಮಾಡತಕ್ಕಂಥ ಹೆಣ್ಣುಮಗಳು ಅಂತಂದ್ರೆ ಅದು ತಾಯಿ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನ ಸನ್ಮಾನಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಮಹಿಳೆ ತ್ಯಾಗಮೂರ್ತಿ, ತನ್ನ ಬದುಕನ್ನ ಕುಟುಂಬಕ್ಕಾಗಿ ಮೀಸಲಿಡುವ ಶಕ್ತಿ ಆಕೆಯ ಶ್ರಮ ಅದ್ಭುತವಾಗಿದೆ. ಹಲವು ಜವಾಬ್ದಾರಿಯನ್ನ ನಿಭಾಯಿಸಿ ಕುಟುಂಬವನ್ನ ಮುನ್ನಡೆಸುವ ಶಕ್ತಿ ಮಹಿಳೆಗಿದೆ ಎಂದರು. ನಮ್ಮ ತಾಯಿಗಳಿಲ್ಲ ಅಂದ್ರೆ, ನಮ್ಮ ಅಜ್ಜಿಗಳಿಲ್ಲ ಅಂದ್ರೆ, ನಮ್ಮ ಹೆಂಡತಿಗಳಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಒಂದು ರೀತಿಯಲ್ಲಿ ನಮಗೆ ಶಕ್ತಿ ಸಿಕ್ಕಂತ ಕೆಲಸ ಇರ್ತಿಲ್ಲ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಮನೆಗಾದ್ರೂ ಹೊರಗಡೆ ಹೋಗ್ಲಿಕ್ಕೆ ಸ್ವತಂತ್ರ ಸಿಕ್ಕಿ ಮನೆಗಳು ನೋಡ್ಕೊತಿದ್ದೀನಿ, ಕೆಲಸ ಮಾಡಿ ಅಂತ ಧೈರ್ಯ ಕೊಡ್ತಾರಲ್ಲ, ಯಾವ ಕಾರಣಕ್ಕೂ ನಾವು ಮನೆಯವರು ಮನೆಗಾದ್ರೆ ಮರಿಬೇಕು ಅಂತ ನಾವು. ಅದಕ್ಕೆ ನಾನು ಯಾಕಂತೀನಿ, ಭಾಷಣ ಕೆಲಸಗಳಿಗೆ ಜಾಸ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ತ್ರೀ ಶಕ್ತಿ ಒಕ್ಕೂಟದ ರಾಜ್ಯಾಧ್ಯಕ್ಷೆ ರೆಹನಾ ಸುಲ್ತಾನ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ, ಸ್ತ್ರೀ ಶಕ್ತಿ ಒಕ್ಕೂಟದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷೆ ಹೇಮಾ, ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಶ್ರೀದೇವಿ, ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು, ಆರೋಗ್ಯ ಇಲಾಖೆಯ ಜಿಲ್ಲಾ ಶಿಕ್ಷಣಾಧಿಕಾರಿ ಶಾಂತಿ, ಗುಡ್ಡೆಹೊಸೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ರುಕ್ಮಿಣಿ ಸೇರಿದಂತೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅನಿಸೋದು ಮಹಿಳೆಯರ ಬಗ್ಗೆ ನಾವು ಅಂತಾರಾಷ್ಟ್ರೀಯ ದಿನಾಚರಣೆಯಲ್ಲಿ ಮಾತನಾಡ್ತೀವಿ. ಅದಕ್ಕೆ ಅರ್ಧದಷ್ಟು ಮಹಿಳೆಯರು ಒಂದು ಕಡೆ ನಿಂತುಕೊಂಡು ಒಂದು ದೊಡ್ಡ ಸಂಚಲನ, ಒಂದು ಮೌನ ಕ್ರಾಂತಿ ಹೇಳೋದು, ಒಂದು ಸಾಮೂಹಿಕ ನಿರ್ಧಾರಕ್ಕೆ ಬದ್ಧರಾಗಿ ನಿಂತುಕೊಂಡ್ರೆ ಸಮಾಜದಲ್ಲಿ ಏನೇನು ಆಗಬೇಕಾಗಿದೆ ಅದೆಲ್ಲವನ್ನೂ ಸಾಧಿಸಿಕೊಡುವುದಂತ ಅಧಿಕಾರಯುತವಾದ ಸ್ಥಾನದಲ್ಲಿ ಅವ್ರು ನಿಲ್ಬಂದು. ತುಂಬಾ ಬದಲಾವಣೆ ಆಗ್ತೀರಿ, ಸಂದರ್ಭಕ್ಕೆ ತಕ್ಕಂತೆ ನೀವು ಬದಲಾವಣೆಗಳನ್ನ ಆಗ್ತೀರಿ, ಬದಲಾವಣೆಗಳನ್ನ ಮಾಡ್ತೀರಿ. ಅತ್ತೆ ಜೊತೆ, ಸೊಸೆಯರ ಜೊತೆ, ಮಗಳ ಜೊತೆ, ಗಂಡನ ಜೊತೆ ಎಲ್ಲ ಬದಲಾವಣೆಗಳನ್ನ ನೀವು ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತೀರಿ. ಈ ಹೊಂದ್ಕೊಂಡೆ ಹೋಗೋದ್ರಿಂದಲೇ ಈ ಸಮಾಜ ಇಷ್ಟು ಗಟ್ಟಿಯಾಗಿರುತ್ತೆ. ಈ ಸಂದರ್ಭದಲ್ಲಿ ನನಗೆ ನನಗೆ ಗೊತ್ತು, ಎಲ್ಲ ಮಹಿಳೆಯರು ಒಂದಲ್ಲ ಒಂದು ವಾರಕ್ಕೆ ಒಂದು 4 ನಮ್ಮ ಮನೆಗೆ ಬರ್ತಾರೆ. ಅವರ ಪ್ರಾಬ್ಲಮ್ಸ್ ಮತ್ತೊಂದು ಹೇಳ್ತಾರೆ. ತುಂಬ ವ್ಯಥೆ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಯಾರು ಹೇಳಿದ್ರು ಇಲ್ಲಿ ಭಾಷಣ ಮಾಡೋಣ, ನಾವು ಹೆಣ್ಣಾಗಕ್ಕೆ ನಮಗೆ ಸಂತೋಷ ಅಂತ. ನಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಗ್ರಾಮದಲ್ಲಿ ಹಾಡು ಹಗಲೇ ಕಾಫಿ ತೋಟಗಳಿಗೆ ಒಂಟಿ ಸಲಗವೊಂದು ದಾಳಿ ನಡೆಸಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ. ನಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಗ್ರಾಮದ ನಿವಾಸಿ ಅಹಮದ್ ಹಾಗೂ ಮೊಹಮ್ಮದ್ ಎಂಬವರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಯೊಂದು ಕಾಫಿ ಇನ್ನಿತರ ಗಿಡಗಳನ್ನು ತುಳಿದು ನಾಶಪಡಿಸಿದ್ದಲ್ಲದೆ ನಜೀರ್ ಎಂಬವರ ಗದ್ದೆಯಲ್ಲಿ ಮೇಯಲು ಕಟ್ಟಿದ್ದ ಹಸುವಿನ ಮೇಲೆ ದಾಳಿ ನಡೆಸಿದ್ದು ಇದರಿಂದ ಹಸು ಗಾಯಗೊಂಡಿದೆ. ಬಳಿಕ ಕೋಟೇರಿ ಗ್ರಾಮದ ಬೆಳೆಗಾರ ಅಪ್ಪಾರಂಡ ಸುಧೀರ್ ಅಯ್ಯಪ್ಪ ಎಂಬವರ ತೋಟಕ್ಕೆ ನುಸುಳಿದ ಕಾಡಾನೆ ತೋಟಕ್ಕೆ ಅಳವಡಿಸಲಾಗಿದ್ದ ಗೇಟನ್ನು ತುಳಿದು ನಾಶಪಡಿಸಿದ್ದಲ್ಲದೆ
ತೋಟದಲ್ಲಿ ಬೆಳೆದ ಕಾಫಿ, ಬಾಳೆ, ಅಡಿಕೆ, ತೆಂಗು ಹಾಗೂ ಇನ್ನಿತರ ಗಿಡಗಳನ್ನು ತುಳಿದು ನಾಶಪಡಿಸಿದ್ದು, ಇದರಿಂದ ಅಪಾರ ನಷ್ಟ ಸಂಭವಿಸಿದೆ ಎಂದು ಬೆಳೆಗಾರ ಸುಧೀರ್ ಅಳಲು ತೋಡಿಕೊಂಡಿದ್ದಾರೆ. ಇದೇ ಗ್ರಾಮದ ಆಬಿದ್ ಎಂಬವರ ಮನೆಯ ಮುಂಭಾಗದ ತೋಟದೊಳಗೆ ಕಾಡಾನೆ ಸಂಚರಿಸುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಇದರಿಂದ ಜನರು ಗ್ರಾಮದಲ್ಲಿ ನಡೆದಾಡಲು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ. ಈ ವ್ಯಾಪ್ತಿಯ ತೋಟಗಳಲ್ಲಿ ಕಾಫಿ ಕೊಯ್ಲು ಹಾಗೂ ಇನ್ನಿತರ ಕೆಲಸಗಳು ನಡೀತಾ ಇದ್ದು, ಗ್ರಾಮದಲ್ಲಿ ದಿಢೀರ್ ಕಾಡಾನೆ ದಾಳಿಯಿಂದಾಗಿ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಭಾಗಮಂಡಲ ಹಾಗೂ ಮಡಿಕೇರಿ ವಲಯದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ವಲಯ ಅರಣ್ಯಾಧಿಕಾರಿಗಳಾದ ರವೀಂದ್ರ ಹಾಗೂ ಫಿರೋಜ್ ಖಾನ್ ನೇತೃತ್ವದಲ್ಲಿ ಕಾಡಾನೆಯಿಂದ ಕಾಡಿಗಟ್ಟುವ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ನಾನು ಅಪ್ಪರಂಡ ಸುಧೀರಯ್ಯಪ್ಪ. ಹೇಳುವುದೇನೆಂದರೆ, ನಿನ್ನೆ ರಾತ್ರಿ ಒಂದು ಕಾಡಾನೆ, ಒಂದು ಅಥವಾ ಜಾಸ್ತಿ ಇದೆಯೋ ಗೊತ್ತಿಲ್ಲ, ನನ್ನ ತೋಟದ ಗೇಟನ್ನು ಮುರಿದು ತೋಟದ ಒಳಗೆ ಬಂದು ತೆಂಗಿನ ಗಿಡ, ಅಡಿಕೆ ಗಿಡ, ಬಾಳೆ ಮತ್ತು ಬಿದಿರು ಅದನ್ನೆಲ್ಲ ಮುರಿದು ತಿಂದು ಹಿಂದಕ್ಕೆ ಹೋಗಿದೆ. ಯಾವ ಕಡೆ ಹೋಗಿದೆ ಅಂತ ಗೊತ್ತಿಲ್ಲ. ಕೊಳಕೇರಿ ಗ್ರಾಮ, ಕೋಟೇರಿಯಲ್ಲಿ, ನಾಪೋಕಲಿಂದ 4 ಕಿಲೋಮೀಟರ್ ಹತ್ತಿರದಲ್ಲಿ. ಯೋಗಾಸನದ ಮೂಲಕ ಈಗಾಗಲೇ ವಿಶ್ವ ದಾಖಲೆ ನಿರ್ಮಿಸಿರುವ ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮದ 5ನೇ ತರಗತಿ ವಿದ್ಯಾರ್ಥಿನಿ ಸಿಂಚನ ಕೀರ್ತಿಕುಮಾರ್ ಇದೀಗ ತನ್ನದೇ ದಾಖಲೆಯನ್ನು ಮುರಿಯಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾಳೆ. ತಾನು ವ್ಯಾಸಂಗ ಮಾಡ್ತಾ ಇರುವ ಮದೆನಾಡಿನ BJS ಶಾಲೆಯಲ್ಲಿ ಮಾರ್ಚ್ 12ರಂದು ಬೆಳಿಗ್ಗೆ 10 ಗಂಟೆಗೆ 3 ರೀತಿಯ ಯೋಗ ಪ್ರದರ್ಶನ ಮಾಡುವ ಮೂಲಕ ಸಿಂಚನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ 3 ದಾಖಲೆಯನ್ನು ನಿರ್ಮಿಸಲಿದ್ದಾಳೆ. ಡಿಂಪಾಸನದಲ್ಲಿ 1 ನಿಮಿಷಕ್ಕೆ 15 ಮೀಟರ್ ಚಲಿಸುವುದು, ಉರಬ್ರಾಸನದಲ್ಲಿ 1 ನಿಮಿಷ ಅದೇ ಸ್ಥಿತಿಯಲ್ಲಿರುವುದು ಮತ್ತು ಮೃಗ ಮುಖಾಸನದಲ್ಲಿ ಕೂಡ 1 ನಿಮಿಷ ಏಕಸ್ಥಿತಿಯಲ್ಲಿರುವ ಯೋಗಾಸನವನ್ನು ಸಿಂಚನ ಪ್ರದರ್ಶಿಸಲಿದ್ದಾಳೆ. ಅಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಮಧ್ಯಪ್ರದೇಶದ ಅಧಿಕಾರಿಗಳು ಹಾಜರಿದ್ದು ತೀರ್ಪಿನೊಂದಿಗೆ ಅರ್ಹತಾ ಪತ್ರವನ್ನು ನೀಡಲಿದ್ದಾರೆ. ಮಗಳ ಸಾಧನೆಯ ಕುರಿತು ಸಿಂಚನಾಳ ತಾಯಿ ರೇಣುಕಾ ಕೀರ್ತಿಕುಮಾರ್ ಹಾಗೂ ಮದೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಧನಂಜಯ ಅಗೋಳಿಕಜೆ ಮಾತನಾಡಿದರು. ಈ ಸಂದರ್ಭ ಸಿಂಚನಾಳ ತಂದೆ BC ಕೀರ್ತಿಕುಮಾರ್, ಮಡಿಕೇರಿಯ ಯೋಗ ಗುರು KK ಮಹೇಶ್ ಕುಮಾರ್ ಹಾಗೂ ಹಿರಿಯರಾದ ಹರೀಶ್ ಸರಳಯ್ಯ ಪಾಲ್ಗೊಂಡಿದ್ದರು. ಮದೆನಾಡು BGS ಶಾಲೆಯಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಹಾಗೂ ಇದಕ್ಕೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಈ ಒಂದು ರೆಕಾರ್ಡ್ನ ಒಂದು ಸಂಸ್ಥೆಯವರು ಬಂದು ಈ ಯೋಗಾಸನದ ದಾಖಲೆಯನ್ನು ಅವರು ಮಾಡುವಾಗ ಅದಕ್ಕೆ ತೀರ್ಪುಗಾರರಾಗಿ ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮ ನಮ್ಮ ಮದೆನಾಡಿನ ಶಾಲೆಯಲ್ಲಿ ನಡೆಯುತ್ತಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು, ಹಾಗೆ ಅವಳನ್ನು ಪ್ರೋತ್ಸಾಹಿಸಬೇಕು, ಅವಳ ಪ್ಯಾರೆಂಟ್ಸನ್ನು ಕೂಡ ಪ್ರೋತ್ಸಾಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಸವಿನಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮಗಳು ಸಿಂಚನ 6ನೇ ತರಗತಿ ಮದೆನಾಡು BJS ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದಾಳೆ. ಇವಳು ಕಳೆದ 6 ವರ್ಷದಿಂದ ಯೋಗ ಅಭ್ಯಾಸವನ್ನ ಮಾಡುತ್ತಿದ್ದು ಈಗಾಗಲೇ ಒಂದು 5 ದಾಖಲೆಯನ್ನ ಮಾಡಿದ್ದಾಳೆ ಯೋಗಾಸನದಲ್ಲಿ. ಅದರಲ್ಲಿ 3 ವಿಶ್ವ ದಾಖಲೆ ಮತ್ತೆ 2 ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಕರ್ನಾಟಕ ರೆಕಾರ್ಡ್ ಮಾಡಿದ್ದಾಳೆ. ಇದೇ ತಿಂಗಳು ಮಾರ್ಚ್ 12ನೇ ತಾರೀಕು ಬುಧವಾರ 10 ಗಂಟೆಗೆ BJS ಪಬ್ಲಿಕ್ ಶಾಲೆ ಮದೆನಾಡಿನಲ್ಲಿ 3 ವಿಶ್ವ ದಾಖಲೆಯನ್ನು ಮಾಡಲಿದ್ದಾಳೆ. ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಅವಳ ಸಾಧನೆಗೆ ಸಹಕರಿಸಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ.
ಯೋಗಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನನ್ನ ಗುರುಗಳು ನನ್ನ ಅಮ್ಮ ಮತ್ತು ಶಾಲೆಯವರು, ಸಂಘ ಸಂಸ್ಥೆಯವರು, ಊರಿನವರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಅಪ್ಪ ಕೂಡ ನನಗೆ ಸಪೋರ್ಟ್ ಮಾಡುತ್ತಾರೆ. ನಾನು ಈ ತಿಂಗಳು ಮಾರ್ಚ್ 12ರಂದು ಶಾಲೆಯಲ್ಲಿ ಯೋಗದಲ್ಲಿ 3 ವಿಶ್ವ ದಾಖಲೆಯನ್ನು ಮಾಡಲಿದ್ದೇನೆ. ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಲ್ಲಿ ನಮ್ಮ ಮುಂದೆ ಈಗ ಸಿಂಚನ ಇದ್ದಾಳೆ. ಅವಳು ಏರೋಬಿಕ್ ಯೋಗದಲ್ಲಿ, ಅಂದರೆ ಯೋಗ ಅಂದರೆ ಎಲ್ಲರೂ ಈ ರೀತಿ ಅವಳ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಅಂಥ ಸಾಧನೆ ಅದು. ನಾವು ನಮ್ಮ ನಿತ್ಯ ದೈನಂದಿನ ಆರೋಗ್ಯಕ್ಕೆ ಬೇಕಾದಷ್ಟನ್ನ ನಾವು ಪ್ರತಿನಿತ್ಯ ತರಗತಿಯಲ್ಲಿ ಅಥವಾ ವೈಯಕ್ತಿಕವಾಗಿ ಅಭ್ಯಾಸ ಮಾಡ್ತಾರೆ. ಆದರೆ ಅವಳದು ಬಹಳ ವಿಶೇಷವಾದ ಅಭ್ಯಾಸ. ಆ ನಿಟ್ಟಿನಲ್ಲಿ ಅವಳ ಪೋಷಕರ ಸಹಾಯದಿಂದ ಇನ್ನೂ ಹೆಚ್ಚು ಅಭ್ಯಾಸ ಮಾಡ್ತಾ ಎಲ್ಲ ಕಡೆ ಪ್ರದರ್ಶನ ಕೊಟ್ಟು ದಾಖಲೆಗಳನ್ನು ನಿರ್ಮಿಸುವ ಹುಮ್ಮಸ್ಸಿನಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ. ಹಾಗಾಗಿ ಪ್ರಪಂಚದಲ್ಲಿ ಕೂಡ ಅವಳಿಗೆ ಈಗ ಸ್ಥಾನಮಾನ ಉಂಟು. ಭಾರತ ದೇಶದಲ್ಲಿ ಅವರು ಹೇಳಿದಾಗೆ ಗುರುತಿಸಲ್ಪಟ್ಟಿದ್ದಾಳೆ. ಹಾಗೆ ಈಗ ನಾಡಿದ್ದು ಮದನಾಡು BGS ಶಾಲೆಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನ ಜೂರಿಗಳು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ICD, CRTD ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 082125333600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Al-Wazal Towers, Koinur Road, Madikeri. Phone 9481056600, 953514681. Visit today Bakachi Resto Cafe. Fabins Family Restaurant, Veg and Non-Veg. Specialist in culinary biryani.
Alwaysel Tower, Koinu Road, Madikeri. Mobile 94810 56600 9535146181. Pekachi Restaurant Cafe, Habins Family Restaurant. ಕೊಡಗು ಜಿಲ್ಲೆಯ ಶಾಸಕದ್ವಯರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ಬಿಜೆಪಿ ಮಂದಿ ಜಿಲ್ಲೆಯ ಜನರ ಹಾದಿ ತಪ್ಪಿಸುವುದಕ್ಕಾಗಿ ರಾಜಕೀಯ ಪ್ರೇರಿತವಾದ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಎಂದು ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಜಿ ಮೋಹನ್ ಟೀಕಿಸಿದ್ದಾರೆ. ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲಿನಿಂದ ಹತಾಶಗೊಂಡಿರುವ ಬಿಜೆಪಿ ನಾಯಕರು ಇಬ್ಬರು ಕಾಂಗ್ರೆಸ್ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ನಿತ್ಯ ಪ್ರತಿಭಟನೆಯ ಪ್ರಹಸನ ನಡೆಸ್ತಾ ಇದ್ದಾರೆ. ತಮ್ಮ ಸುದೀರ್ಘ ಕಾಲದ ಅಧಿಕಾರಾವಧಿಯಲ್ಲಿ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸದವರು ಇಂದು ಅದೇ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಧರಣಿ ನಡೆಸ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಎಂದು ಟೀಕಿಸಿದ್ದಾರೆ. ಮರಂದೋಡ ಯವಕಪಾಡಿ ಗೌಡ ಸಮಾಜ ಮತ್ತು ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ಕಕ್ಕಬ್ಬೆಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಚಾರಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಕ್ಕಬ್ಬೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ 40 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಒಳಗೊಂಡ ತಂಡವನ್ನು ಪ್ರಸಿದ್ಧ ಪ್ರವಾಸಿ ತಾಣವಾದ ಚೇಲಾವರ ಜಲಪಾತ, ಕಬ್ಬೆ ಬೆಟ್ಟದ ವ್ಯೂ ಪಾಯಿಂಟ್ ಮತ್ತು ಮರಂದೋಡ ಬೆಟ್ಟದ ವ್ಯೂ ಪಾಯಿಂಟ್ಗಳನ್ನು ವೀಕ್ಷಿಸಲು ಸಂಘಟಕರು ವಿದ್ಯಾರ್ಥಿಗಳನ್ನು ಜೀಪುಗಳಲ್ಲಿ ಕರೆದೊಯ್ದು ಬೆಟ್ಟಕ್ಕೆ ತೆರಳಲು ಅನುವು ಮಾಡಿಕೊಟ್ಟರು. ಜೀಪುಗಳಲ್ಲಿ ತೆರಳಿದ ವಿದ್ಯಾರ್ಥಿಗಳು ಪ್ರಕೃತಿಯ ಸೌಂದರ್ಯವನ್ನು ಸವಿದು ಸಂಭ್ರಮಿಸಿದರು. ಬಳಿಕ ಕಾಲ್ನಡಿಗೆಯಲ್ಲಿಯೇ ಬಹಳ ಉತ್ಸಾಹದಿಂದ ಬೆಟ್ಟವನ್ನು ಏರಿದ ವಿದ್ಯಾರ್ಥಿಗಳು ಚಾರಣದ ಅನುಭವವನ್ನು ಹಂಚಿಕೊಂಡರು. ಕಕ್ಕಬ್ಬೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಮಾಲತಿ ಮಾತನಾಡಿ, ಮರಂದೋಡ ಯವಕಪಾಡಿ ಗೌಡ ಸಮಾಜದ ಪದಾಧಿಕಾರಿಗಳು ಅತ್ಯಂತ ಕಾಳಜಿ ವಹಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಕಬ್ಬೆ ಬೆಟ್ಟ, ಚೇಲಾವರ ಫಾಲ್ಸ್ಗಳಿಗೆ ಚಾರಣದ ವ್ಯವಸ್ಥೆ ಕಲ್ಪಿಸಿ ಕರೆದೊಯ್ಯುವ ಮೂಲಕ ಮಕ್ಕಳಿಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದರು. ಗೌಡ ಸಮಾಜ, ಮರಂದೋಡ ಮತ್ತು ಯವಕಪಾಡಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಎಲ್ಲ ಸದಸ್ಯರು ನಮ್ಮ ಶಾಲೆಯ 40 ಮಕ್ಕಳನ್ನು ಈ ಒಂದು ಕಬ್ಬೆ ಬೆಟ್ಟ ಮತ್ತು ಚೇಲಾವರ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ಒಂದು ಉತ್ತಮ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಅವರ ಎಲ್ಲ ಸದಸ್ಯರು ಅತ್ಯಂತ ಕಾಳಜಿ ವಹಿಸಿ ನಮ್ಮ ಮಕ್ಕಳನ್ನು, ನಾನು ನೋಡ್ತಾ ಇದ್ದೆ ಆ ಕಡೆಯಿಂದ ಕರ್ಕೊಂಡು ಹೋಗುವಾಗಲೂ ಅಷ್ಟೇ, ಬರುವಾಗಲೂ ಅಷ್ಟೇ ಅತ್ಯಂತ ಕಾಳಜಿ ವಹಿಸಿ ನಮ್ಮ ಮಕ್ಕಳನ್ನು ನೋಡಿಕೊಂಡು ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ಸಂತೋಷ ಆಗುವ ರೀತಿಯಲ್ಲಿ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳಿಗೋಸ್ಕರ ಲೇಖನ ಸಾಮಗ್ರಿಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗೆ ಮಧ್ಯಾಹ್ನದ ಒಂದು ಊಟವನ್ನು, ಉತ್ತಮ ರೀತಿಯ ಊಟವನ್ನು ನಮಗೆ ನೀಡಿದ್ದಾರೆ ಮಕ್ಕಳಿಗೂ ಸಹ. ಹಾಗೆ ನಮ್ಮ ಶಾಲೆಯ ಪರವಾಗಿ ಈ ಗೌಡ ಸಮಾಜದ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಗೌಡ ಸಮಾಜದ ನಿರ್ದೇಶಕ ರ್ಯಾಲಿ ಗಣಪತಿ, ಗೌಡ ಸಮಾಜದ ಅಧ್ಯಕ್ಷ ಎಂಕೆ ಪೊನ್ನಪ್ಪ ದಂಪತಿ, ಗೌರವ ಕಾರ್ಯದರ್ಶಿ ಚಂಡೀರ ರೋಷನ್, ಬಾರಿಕೆ ಗಿರೀಶ್ ದಂಪತಿಗಳು, ಪ್ರವೀಣ್ ಗೌಡ, ಅಯ್ಯಟ್ಟಿರ ಸುಗುಣ, ಮುಕ್ಕಾಟಿ ಚಿಣ್ಣಪ್ಪ, ಚಿದಾನಂದ ಗೌಡ, ಮರಂದೋಡ ರಿಕ್ರಿಯೇಷನ್ ಕ್ಲಬ್ನ ಮುಕ್ಕಾಟಿ ದಿಲೀಪ್ ಗೌಡ, ದೇವಯ್ಯ, ಅಜಿತ್ ಗೌಡ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಬನ್ನಿ, ಒಬ್ಬೊಬ್ಬರೇ ಬನ್ನಿ. ಅಲ್ಲೇ ನಿಲ್ಲಿ. ವಿಶಿಲ್ ಹಾಕಿದಾಗ ನಿಲ್ಸ್ಬೇಕು, ಬಾಲ್ ಪಾಸ್ ಮಾಡಬಾರ್ದು. ಹಾ, ಅದು ಟ್ರಯಲ್ ಆಯ್ತಾ? ಹಾ, ಸ್ವಲ್ಪ ಹತ್ರ ಬನ್ನಿ. ನನ್ನ ಹೆಸರು ಚಂಡೀರ ರ್ಯಾಲಿ ಗಣಪತಿ ಅಂತ. ನಾವು ಲಾಸ್ಟ್ ಮಂತ್
ಆಶ್ರಮ ಸ್ಕೂಲ್ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಮಕ್ಕಳು ಭಾರಿ ಸಂತೋಷಪಟ್ಟರು. ಅದೇ ರೀತಿ ಈ ಸಲ ಕೂಡ ಕಕ್ಕಬ್ಬೆ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾವೊಂದು ಆಪ್ಷನ್ ಕೊಟ್ಟಿದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ. ಅವರು ಬಹಳ ಉತ್ಸಾಹತೆಯಿಂದ ಅವರ ಟೀಚರ್ ನಾವು ಒಂದು ಪರ್ಮಿಷನ್ ತಗೊಂಡು ಇಲ್ಲಿಗೆ ನಾವು ಬರ್ತೀವಿ ನಿಮ್ಮ ಜೊತೆ ಅಂತ ಅಂದಿದ್ರು. ಅದೇ ರೀತಿ ನಾವು ಅವ್ರನ್ನ ಇವತ್ತು ಕರ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆ ಮರಂದೋಡ ಯಾಕಪಡಿ ಗೌಡ ಸಮಾಜದ ಹಾಲಿನ ಕಾರ್ಯದರ್ಶಿಯಾದಂಥ ಚಂಡೀರ್ ರೋಷನ್ ಅವರು ಕೂಡ ಇದ್ದರು. ಮುಕ್ಕಟ್ಟಿರ ದಿಲೀಪ್ನವರು, ರಿಕ್ರಿಯೇಷನ್ ಕ್ಲಬ್ನ ಡೈರೆಕ್ಟರ್ ಆದಂಥ ಮುಕ್ಕಟ್ಟಿರ ದಿಲೀಪ್ನವರು ಇದ್ದಾರೆ. ಬಾರಿಕೆರ ಪ್ರವೀಣ್ನವರು ಇದ್ದಾರೆ. ನಾಪಕ್ಲು ಸಮೀಪದ ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಯ ಯವಕಪಾಡಿ ಗ್ರಾಮದ ಕಾಪಾಳ ಕಾಲೋನಿಯ ನಿವಾಸಿಗಳ ಮನೆಯಂಗಳದಲ್ಲಿ ರಾತ್ರಿ ಅಡ್ಡಾಡಿರುವ ಕಾಡಾನೆಗಳು ಕಾಫಿ ರಾಶಿಯಿಂದ ತಿಂದು ನಷ್ಟಪಡಿಸಿವೆ. ಅದಲ್ಲದೆ ಮನೆಗಳಿಗೂ ಹಾನಿ ಮಾಡಿ ಜೀವ ಭಯಕ್ಕೆ ಕಾರಣವಾಗಿದೆ. ಇಲ್ಲಿ ಬೇಬಿ ಎಂಬವರ ಮನೆಯ ಚಾವಣಿಗೆ ಅಳವಡಿಸಿದ್ದ ಶೀಟನ್ನು ಎಳೆದು ಹಾಕಿ ಪುಡಿ ಮಾಡಿದ್ದಲ್ಲದೆ ಬಟ್ಟೆಗಳನ್ನು ತುಳಿದು ಹಾಕಿವೆ. ಕಾಲೋನಿಯ ವಾಸದ ಮನೆ ಸುತ್ತಮುತ್ತಲಿನ ಕಾಫಿ ಬಾಳೆ ಗಿಡಗಳನ್ನು ಧ್ವಂಸ ಮಾಡಿವೆ. ಕೆಲವೆಡೆ ಮನೆ ಗೋಡೆಗಳಿಗೆ ಹಾನಿ ಮಾಡಿರುವ ಘಟನೆ ಜರುಗಿದೆ. ಹೊರಭಾಗದಲ್ಲಿ ಇರಿಸಿದ್ದ ಪಾತ್ರೆ ಪಗಡಿಗಳು ನಜ್ಜುಗುಜ್ಜಾಗಿವೆ. ಕಾಲೋನಿಯ ಗೌರಿ ಅಪ್ಪಚ್ಚ ಅವರ ಮನೆಯ ಸುತ್ತಮುತ್ತ ಬಾಳೆ ಗಿಡಗಳು, ಕಾಫಿ ಗಿಡಗಳು ನಷ್ಟಗೊಂಡಿವೆ. ಈ ಘಟನೆಯಿಂದಾಗಿ ಕಾಲೋನಿಯ ಜನರು ರಾತ್ರಿಯಿಂದ ಬೆಳಗಿನವರೆಗೆ ಆತಂಕದಿಂದ ಕಾಲ ಕಳೆಯುವಂತಾಗಿದೆ. ಕಾಲೋನಿಯಲ್ಲಿ ಕಾಡಾನೆಗಳ ಉಪಟಳದಿಂದ ಭಯಭೀತರಾಗಿದ್ದೇವೆ. ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಿ ಕಾಡಾನೆಗಳನ್ನು ಕಾಡಿಗಟ್ಟಲು ಕ್ರಮ ಕೈಗೊಳ್ಳಿ ಅಂತ ಕಾಲೋನಿಯ ಮಂದಿ ಅವಲತ್ತುಕೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.